ಅಯೋಧ್ಯೆಯಲ್ಲಿ ದೇಶದ ವಿವಿಧ ರಂಗಗಳ ಗಣ್ಯಾತಿ ಗಣ್ಯರ ದಂಡೆ ಬೀಡು ಬಿಟ್ಟಿದೆ. ರಾಮಮಂದಿರ ಉದ್ಘಾಟನೆ ಸುಗಮವಾಗಿ ನಡೆಯಲೆಂದು ಹಿಂದೆಂದೂ ಕಾಣದಂತಹ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಡೀ ಅಯೋಧ್ಯೆಯ ನಗರಿ 7 ಸುತ್ತಿನ ಕೋಟೆಯಾಗಿ ಬದಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಯೋಧರ ಕಣ್ಗಾವಲು ಹಾಕಲಾಗಿದೆ. ಏಳು ಸಾವಿರಕ್ಕೂ ಹೆಚ್ಚು ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿ. ಭಾರತದ ಗಣ್ಯಾತಿ ಗಣ್ಯರ ದಂಡು ಅಯೋಧ್ಯೆ ತಲುಪಿದೆ. ಉತ್ತರದಿಂದ ದಕ್ಷಿಣದವರೆಗೆ ರಾಜಕೀಯ ಗಣ್ಯರು, ತಾರೆಯರು, ಸಾಧು ಸಂತರು, ಸ್ವಾಮೀಜಿಗಳು ರಾಮನೂರಿಗೆ ಆಗಮಿಸಿದ್ದಾರೆ. ಇಂದು ರಾಮ ಜನ್ಮಭೂಮಿಯಲ್ಲಿ ನಡೆಯಲಿರೋ ಪ್ರಾಣ ಪ್ರತಿಷ್ಠಾಪನೆಗೆ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಇದಕ್ಕಾಗಿ ಇಡೀ ಅಯೋಧ್ಯೆ 7 ಸುತ್ತಿನ ಕೋಟೆಯಾಗಿ ಬದಲಾಗಿದೆ. ಚೆನ್ನೈ ವಿಮಾನ ನಿಲ್ದಾಣದಿಂದ ಅಳಿಯ ಧನುಷ್ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್, ಪವನ್ ಕಲ್ಯಾಣ್ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್, ವಿವೇಕ್ ಓಬಿರಾಯ್, ಮಧುರ್ ಭಂಡಾರ್ಕರ್, ರಣದೀಪ್ ಹೂಡಾ ಸೇರಿದಂತೆ ಹಲವು ನಟ ನಟಿಯರು ಹಾಗೂ ನಿರ್ಮಾಪಕರು ಅಯೋಧ್ಯೆ ತಲುಪಿದ್ದಾರೆ. ಇನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಹ ಲಕ್ನೋನಿಂದ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ರವಿಶಂಕರ್ ಗುರೂಜಿ, ನಿರ್ಮಲಾನಂದನಾಥ ಶ್ರೀಗಳು, ಬಾಬಾ ರಾಮದೇವ್, ಎಚ್.ಡಿ. ದೇವೇಗೌಡ ಸೇರಿದಂತೆ ರಾಜ್ಯದಿಂದಲೂ ಅನೇಕ ಗಣ್ಯರು ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಜನರಲ್ಲಿ ತುಂಬ ಉತ್ಸಾಹ ಇದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಉತ್ಸವ ನನಗೆ ತಿಳಿದ ಮಟ್ಟಿಗೆ ಯಾವತ್ತೂ ಆಗೇ ಇಲ್ಲ. ಮೊನ್ನೆ ಅಯೋಧ್ಯೆಗೆ ತೆರಳಿರೋ ಬಾಲಿವುಡ್ ನಟಿ ಕಂಗನಾ ನಿನ್ನೆ ಹನುಮಾನ್ ಘಡಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ದೇವಾಲಯದ ನೆಲಗುಡಿಸಿ ವರೆಸಿದ್ದಾರೆ. हम सफाई के लिए प्रेरित करना चाह रहे हैं जनसाधारण को, मगर यहाँ पे बहुत ज्यादा भीड़ हो चुकी है. जिस तरह से मैं सफाई करना चाह रही थी वैसा तो नहीं कर पाऊंगी शायद, लेकिन फिर भी मेरा ऐसा मन था कि मैं हनुमान जी के मंदिर में आके सफाई करूंगी. ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸೇನೆ ಖಾಕಿ ಕಣ್ಗಾವಲು. 35,000 ಭದ್ರತಾ ಸಿಬ್ಬಂದಿಯಿಂದ ಟೈಟ್ ಸೆಕ್ಯೂರಿಟಿ. ಗಣ್ಯರ ಆಗಮನ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಹಿಂದೆಂದೂ ಕಾಣದಂತಹ ಕಟ್ಟುನಿಟ್ಟಿನ ಭದ್ರತೆ ಕೈಗೊಳ್ಳಲಾಗಿದೆ. ಇಡೀ ಅಯೋಧ್ಯೆ 7 ಸುತ್ತಿನ ಕೋಟೆಯಾಗಿ ಬದಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಯೋಧರು ಕಾವಲು ಕಾಯ್ತಿದ್ದಾರೆ. ಸಿವಿಲ್ ಡ್ರೆಸ್ ನಲ್ಲೂ ಭದ್ರತಾ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ. ಎನ್ಎಸ್ಡಿ, ಎಸ್ಪಿಜಿ, ಸಿಆರ್ಪಿಎಫ್, ಬಾಂಬ್ ನಿಗ್ರಹ ದಳ, ಪೊಲೀಸ್ ಪಡೆ ಸೇರಿದಂತೆ 12 ವಿವಿಧ ರಕ್ಷಣಾ ಪಡೆಗಳು 35,000 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 18 ವಿವಿಧ ರಕ್ಷಣಾ ಝೋನ್ಗಳು, ಡ್ರೋನ್ ಕ್ಯಾಮೆರಾ, 10,000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಎಐ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ಸಂಪೂರ್ಣ ಅಯೋಧ್ಯೆ ಭದ್ರತಾ ಪಡೆಗಳ ವಶದಲ್ಲಿದೆ. ಗಣ್ಯರು, ಪಾಸ್ ಇರೋ ವ್ಯಕ್ತಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಅಯೋಧ್ಯೆ ಪ್ರವೇಶ ನಿಷೇಧಿಸಲಾಗಿದೆ. ಇಡೀ ಅಯೋಧ್ಯೆಯಲ್ಲಿ 3 ಹಂತದ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಝೋನ್ಗಳ ಮೂಲಕ ಭದ್ರತೆಯನ್ನ ಮಾಡಲಾಗ್ತಿದೆ. ರೆಡ್ ಝೋನ್ ಎಲ್ಲ ಝೋನ್ಗಳನ್ನ ನಿರ್ಮಿಸಲಾಗಿದೆ. ಮುಖ್ಯವಾಗಿ ಅಯೋಧ್ಯೆಯ ರಾಮ ಮಂದಿರದ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶವನ್ನ ರೆಡ್ ಝೋನ್ ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ. ಇಲ್ಲಿ ಸಿಆರ್ಪಿಎಫ್ ಯೋಧರು ಇರ್ತಾರೆ ಮತ್ತು ಕೇಂದ್ರೀಯ ಮೀಸಲು ಪಡೆಯ ಯೋಧರುಗಳು ಇರ್ತಾರೆ. ಪ್ರಧಾನಿ ಮೋದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪತ್ರ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀ ನರೇಂದ್ರ ಭಾಯ್ ಮೋದಿಜಿ, ಅಯೋಧ್ಯ ಧಾಮದ ಹೊಸ ದೇವಾಲಯದಲ್ಲಿ ಭಗವಾನ್ ಶ್ರೀರಾಮನ ಜನ್ಮಸ್ಥಳದಲ್ಲಿ ಸ್ಥಾಪಿಸಲಾದ ವಿಗ್ರಹದ ಪ್ರಾಣ ಪ್ರತಿಷ್ಠೆಗಾಗಿ ಸರಿಯಾದ ತಪಸ್ಸು ಮಾಡ್ತಿದ್ದೇನೆ. ಆ ಪವಿತ್ರ ಆವರಣದಲ್ಲಿ ನೀವು ನಿರ್ವಹಿಸಬೇಕಾದ ಚಟುವಟಿಕೆಗಳು ನಮ್ಮ ವಿಶಿಷ್ಟ ನಾಗರಿಕತೆಯ ಪಯಣದ ಐತಿಹಾಸಿಕ ಹಂತವನ್ನ ಪೂರ್ಣಗೊಳಿಸುತ್ತದೆ. ನೀವು ಕೈಗೊಂಡ 11 ದಿನಗಳ ಕಠಿಣ ಅನುಷ್ಠಾನವು ಪವಿತ್ರ ಆಚರಣೆ ಮಾತ್ರವಲ್ಲದೆ ಪ್ರಭು ಶ್ರೀರಾಮನಿಗೆ ತ್ಯಾಗ ಮತ್ತು ಅಧೀನತೆಯ ಅತ್ಯುನ್ನತ ಆಧ್ಯಾತ್ಮಿಕ ಕ್ರಿಯೆಯಾಗಿದೆ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಪ್ರಧಾನಿ, ನಾನು ನಿಮಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ್ತೇನೆ. ಅಯೋಧ್ಯ ಧಾಮದಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರದ ಉದ್ಘಾಟನೆಗೆ ಸಂಬಂಧಿಸಿದ ರಾಷ್ಟ್ರವ್ಯಾಪಿ ಆಚರಣೆಗಳು ಭಾರತದ ಶಾಶ್ವತ ಆತ್ಮದ ಮುಕ್ತ ಅಭಿವ್ಯಕ್ತಿ ಗೋಚರಿಸುತ್ತದೆ. ಇದು ನಾವು ನಮ್ಮ ರಾಷ್ಟ್ರದ ಪುನರುಜ್ಜೀವನದ ಹೊಸ ಯುಗದ ಅಂಚಿನಲ್ಲಿದ್ದೇವೆ ಎಂಬುದು ನಮ್ಮೆಲ್ಲರ ಅದೃಷ್ಟ. ಇದಕ್ಕೆ ನಾವು ಸಾಕ್ಷಿ ಆಗ್ತಿದ್ದೇವೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ.
ಅದೇನೇ ಇರ್ಲಿ, ರಾಮ ಮಂದಿರ ಉದ್ಘಾಟನೆ ಕೋಟಿ ಕೋಟಿ ರಾಮ ಭಕ್ತರ ಕನಸನ್ನ ಸಾಕಾರಗೊಳಿಸುತ್ತಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.